ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಆರಂಭ ಆದಾಗಿನಿಂದ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಆಪ್ತವಾಗಿದ್ದಾರೆ. ಗಿಲ್ಲಿ ಅವರು ಕಾವ್ಯಗೆ ಲವ್ ಯು ಎನ್ನುತ್ತಲೇ ಇದ್ದಾರೆ. ಆದ್ರೆ ಕಾವ್ಯ ಅವರು ಗಿಲ್ಲಿಯನ್ನ ಅಣ್ಣ ಎಂದು ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಾಗ ಅವರಿಬ್ಬರ ನಡುವೆ ತಮಾಷೆಯ ಕಿತ್ತಾಟ ನಡೆಯುತ್ತಲೇ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇವರಿಗೂ ಹಲವಾರು ಲವ್ ಸ್ಟೋರಿಗಳು ಹುಟ್ಟಿಕೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಕೂಡ ಇದಕ್ಕೆ ಹೊರತಲ್ಲ. ಗಿಲ್ಲಿ ನಟ ಅವರು ಕಾವ್ಯ ಶೈವ ಎದುರು ಈಗಾಗಲೇ ಹಲವು ಬಾರಿ ಐ ಲವ್ ಯು ಎಂದು ಹೇಳಿದ್ದಾರೆ. ಆದ್ರೆ ಕಾವ್ಯ ಅವರು ಅದನ್ನ ಒಪ್ಪಿಕೊಟ್ಟಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಹಲವು ಬಾರಿ ಮಾತಿನ ಚಕಮಕಿ ಕೂಡ ನಡೆದಿದೆ. ನವೆಂಬರ್ 28ರ ಸಂಚಿಕೆಯಲ್ಲಿ ಕೂಡ ಅದೇ ರೀತಿ ಆಗಿದೆ. ಅವರು ಗಿಲ್ಲಿಯನ್ನ ಅಣ್ಣ ಎಂದು ಕರೆದಿದ್ದಾರೆ. ಕೂಡಲೇ ಗಿಲ್ಲಿ ಐ ಲವ್ ಯು ಎಂದು ಹಠ ಹಿಡಿದಿದ್ದಾರೆ. ಬಿಗ್ ಬಾಸ್ ಮನೆಗೆ ಮುಕ್ಷಿತ ಪೈ, ರಜತ್ ಕಿಶನ್, ಉಗ್ರ ಮಂಜು, ಚೈತ್ರ ಕುಂದಾಪುರ, ತ್ರಿವಿಕ್ರಮ್ ಅವರು ಅತಿಥಿಯಾಗಿ ಬಂದಿದ್ದಾರೆ. ಅವರ ಜೊತೆ ಕಾವ್ಯ, ಗಿಲ್ಲಿ ಮುಂತಾದವರು ಮಾತನಾಡುತ್ತಾ ಕುಳಿತು. ಆ ವೇಳೆ ಕಾವ್ಯ ಅವರು ಮೈಕ್ ಧರಿಸಿರ್ಲಿಲ್ಲ. ಆಗ ಬಿಗ್ ಬಾಸ್ ಎಚ್ಚರಿಕೆ ನೀಡಿದ್ರು. ಕಾವ್ಯ ಅವರು ಇಡೀ ಮನೆಯ ಸದಸ್ಯರ ಬಳಿ ಕ್ಷಮೆ ಕೇಳಬೇಕಾಯಿತು. ಕಾವ್ಯ ಅವರು ಎಲ್ಲರ ಬಳಿ ಕ್ಷಮೆ ಕೇಳಲು ಬರುವುದಕ್ಕೂ ಮುನ್ನ ಗಿಲ್ಲಿ ನಟ ಒಂದು ಕಿತಾಪತಿ ಮಾಡಿದ್ರು. ಯಾರು ಕೂಡ ಕಾವ್ಯನ ಕ್ಷಮಿಸಬೇಡಿ ಎಂದು ಮನೆಯ ಸದಸ್ಯರಿಗೆ ಗಿಲ್ಲಿ ಹೇಳಿದ್ರು. ಈ ವಿಷಯ ಕಾವ್ಯ ಅವರಿಗೆ ಗೊತ್ತಾಯಿತು. ಆಗ ಅವರಿಗೆ ಕೋಪ ಬಂತು. ಅಣ್ಣಯ್ಯ ಹೃದಯವಂತ ಎಂದು ಜೋರಾಗಿ ಹಾಡು ಹೇಳಿದ್ರು. ಅದರಿಂದ ಗಿಲ್ಲಿಗೆ ಬೇಸರ ಆಯಿತು. ಕಾವ್ಯ ಅವರು ಅಣ್ಣ ಎಂದು ಕರೆಯುವುದು ಗಿಲ್ಲಿಗೆ ಇಷ್ಟ ಇಲ್ಲ. ಈ ಬಾರಿ ಕೂಡ ಹಾಗೆಯೇ ಆಯಿತು. ಕಾವ್ಯ ಅವರು ಅಣ್ಣ ಎಂದು ಕರೆದ ಮರುಕ್ಷಣವೇ ಗಿಲ್ಲಿ ಐ ಲವ್ ಯು ಎಂದು ಕೂಗಲು ಆರಂಭಿಸಿದರು. ಅವರಿಬ್ಬರ ನಡುವಿನ ಈ ಸಂಭಾಷಣೆ ಸಖತ್ ಫನ್ನಿ ಆಗಿತ್ತು. ಇಂತಹ ಹಲವು ತಮಾಷೆಯ ಪ್ರಸಂಗಗಳ ಮೂಲಕ ಗಿಲ್ಲಿ ನಟ ಅವರು ವೀಕ್ಷಕರಿಗೆ ಮನರಂಜನೆ ನೀಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗಾದ್ರೂ ಹೆಚ್ಚು ಬಾಂಧವ್ಯ ಇಟ್ಟುಕೊಂಡರೆ ಆಟಕ್ಕೆ ತೊಂದರೆ ಆಗುತ್ತೆ. ಈ ಮೊದಲಿನ ಸಂಚಿಕೆಗಳಲ್ಲಿ ಅದು ಸಾಬೀತಾಗಿತ್ತು. ಆರಂಭದಲ್ಲಿ ಎಲ್ಲ ಸಂಬಂಧವೂ ಚೆನ್ನಾಗಿರುತ್ತೆ. ಆದ್ರೆ ಆಟದಲ್ಲಿ ಪೈಪೋಟಿ ಹೆಚ್ಚಿದಾಗ ಸಂಬಂಧಕ್ಕೆ ಬೆಲೆ ಕೊಟ್ಕೊಂಡು ಕೂರುವುದು ಕಷ್ಟ ಆಗುತ್ತೆ. ಕಾವ್ಯ ಮತ್ತು ಗಿಲ್ಲಿ ವಿಚಾರದಲ್ಲಿ ಏನಾಗುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.